ನಮಸ್ತೆ ಕರುನಾಡು. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನಗೊಂದು ಚಟ್ನಿ ಪುಡಿ ಆರ್ಡರ್ ಬಂದಿತ್ತು. ಒಂದು ಕಡಲೆ ಬೀಜದ್ದು ಮತ್ತೆ ಒಂದು ಮಿಕ್ಸ್ ಕಡಲೆ ಬೇಳೆ ಎಲ್ಲ ಹಾಕಿ ಮಾಡ್ತೀವಲ್ಲ ಅದು. ಹಾಗೆ ನಿಮ್ಮ ಜೊತೆಗೂ ಈ ವಿಡಿಯೋನ ಹಂಚ್ಕೊಳ್ಳೋಣ. ನಾನು ಯಾವ ರೀತಿ ನನ್ನ ಸ್ಟೈಲ್ ಚಟ್ನಿ ಪುಡಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಳೋಣ. ಅರ್ಧ ಕೆಜಿಗೆ ಆರ್ಡರ್ ಬಂದಿತ್ತು. ನಾನೀಗ ಫಸ್ಟ್ ಕಡಲೆ ಬೀಜದ ಚಟ್ನಿ ಪುಡಿನ ರೆಡಿ ಮಾಡ್ತಾ ಇದ್ದೀನಿ. ನಾನು ಅರ್ಧ ಕೆಜಿ ಕಡಲೆ ಬೀಜನ ತಗೊಂಡಿದ್ದೀನಿ. ಅದನ್ನ ಕ್ಲೀನ್ ಮಾಡಿ ನಾನು ಸಣ್ಣ ಉರಿಲಿ ಇಟ್ಕೊಂಡು ಈ ರೀತಿ ಕಡಲೆ ಬೀಜ ಚೆನ್ನಾಗಿ ಹುರಿಬೇಕು. ತುಂಬಾ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರಿಬೇಡಿ, ಯಾಕಂದ್ರೆ ಮೇಲೆ ಬೇಗ ಕಪ್ಪಾಗುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರಿತಾ ಬನ್ನಿ. ಮೇಲ್ಗಡೆ ಸಿಪ್ಪೆನು ಕೆಂಪಾಗುತ್ತೆ, ಮತ್ತೆ ಕಡಲೆ ಬೀಜ ಬಾಯಿ ಬಿಡೋವರೆಗೂ, ಅಂದ್ರೆ ಅದು 2 ಪೀಸ್ ಆಗೋ ತರ ಓಪನ್ ಆಗುತ್ತೆ. ಅದು ತುಂಬಾ ಚೆನ್ನಾಗಿ ಹುರಿದ್ರೆ ಆ ರೀತಿ ಓಪನ್ ಆಗೋವರೆಗೂ ನಿಧಾನವಾಗಿ ಹುರಿತಾ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಅನ್ನದ ಜೊತೆನೂ ತಿನ್ಬೋದು, ದೋಸೆ ಇಡ್ಲಿಗೆಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ಅವರು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ಅವ್ರು ಯಾವಾಗ್ಲೂ ಕೇಳ್ತಾ ಇರ್ತಾರೆ. ನಾನು ಯಾವಾಗಾದ್ರೂ ನಮ್ಮಲ್ಲಿ ಚಟ್ನಿ ಪುಡಿ ಮಾಡಿದಾಗ ಅವ್ರಿಗೆ ಇಷ್ಟ ನಮ್ಮ ಸೌತ್ ಇಂಡಿಯನ್ ಅಡುಗೆಗಳಂತೂ ಅಂದ್ರೆ ತುಂಬಾ ಸಖತ್ ಇಷ್ಟಪಡ್ತಾರೆ. ಹಾಗಾಗಿ ನಾನು ಅವ್ರಿಗೆ ತಗೊಂಡೋಗಿ ಕೊಡ್ತಿದ್ದೆ. ಮತ್ತೆ ಅವ್ರೀಗ ಬೇಸಿಗೆ ರಜಕ್ಕೆ ಊರ್ಗ್ ಹೋಗ್ತಾ ಇದ್ರು. ವಿಡಿಯೋ ಅಂತೂ ತುಂಬಾ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಂಗೆ ಎಡಿಟಿಂಗ್ಗೆ ಮತ್ತೆ ವಾಯ್ಸ್ ಓವರ್ ಕೊಡೋಕೆ ಸ್ವಲ್ಪ ಟೈಮ್ ಸಿಗ್ತಿರ್ಲಿಲ್ಲ ಕೆಲಸದ ಮಧ್ಯದಲ್ಲಿ. ಮತ್ತೆ ಸ್ವಲ್ಪ ರಿಲೇಟಿವ್ ಮದ್ವೆ ಇದ್ದಿದ್ರಿಂದ ನಾವು ಆ ಕಡೆ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಶೂಟ್ ಮಾಡಿ ಹೆಚ್ಚು ಕಮ್ಮಿ 1 ತಿಂಗಳ ಮೇಲೆ ಆಗಿದೆ. ಹಾಗಾಗಿ ಮದ್ವೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಮೇಲೆ ನಾನು ಇದನ್ನ ಎಡಿಟಿಂಗ್ ಮಾಡ್ತಾ ಇದ್ದೀನಿ. ಅವರು ನಾರ್ತ್ ಇಂಡಿಯನ್ ಆಗಿರೋದ್ರಿಂದ ಅವ್ರಿಗೆ ನಾವು ಮಾಡೋ ಸಾಂಬಾರು, ಇಡ್ಲಿ ಸಾಂಬಾರು ಮತ್ತೆ ಚಟ್ನಿ ಪುಡಿ ಇದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಬಿಸಿಬೇಳೆ ಬಾತು ಅದನ್ನೆಲ್ಲಾನು. ಅಣ್ಣ ಊರಿಗೆ ಹೋಗ್ತಾ ಇದ್ರು, ಹಾಗಾಗಿ ಅವ್ರ ಅಮ್ಮನ ಮನೆಗೆ ಚಟ್ನಿ ಪುಡಿನ ಕೇಳಿದ್ರು. ಮಾಡ್ಕೊಡಿ ಅಕ್ಕ, ಅಮ್ಮ ಲಾಸ್ಟ್ ಟೈಮ್ ಬಂದಾಗ ತುಂಬಾ ಇಷ್ಟಪಟ್ಟಿದ್ರು, ನೀವು ಮನೆಯಿಂದ ಕೊಟ್ಟಿದ್ದನ್ನ ಅಂತ ಹೇಳಿದ್ರು. ಹಾಗಾಗಿ ಆಯ್ತು ಅಂತ ಹೇಳಿ ನಾನು ನಿಜವಾಗ್ಲೂ ಇದು ವಿಡಿಯೋ ಶೂಟ್ ಮಾಡಿದಾಗ ಹೆಚ್ಚು ಕಮ್ಮಿ ಅಂದ 12-12:30, ಯಾಕಂದ್ರೆ ನಾನು ಕೆಲಸದಿಂದ ಬರೋದೇ ತುಂಬಾ ಲೇಟ್ ಆಗುತ್ತೆ. ಆದ್ರೆ ಅವರು ನಾಳೆನೆ ಹೊರಡ್ಬೇಕು, ಪ್ಲೀಸ್ ಮಾಡ್ಕೊಡಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅವ್ರಿಗೆ ಮಾಡ್ಕೊಡ್ತಾ ಇದ್ದೀನಿ. ಈಗ ಅಳತೆ ಹೇಳೋಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅರ್ಧ ಕೆಜಿ ಕಡಲೆ ಬೀಜನ ತಗೊಂಡಿದ್ದೀನಿ. ಅದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಸಣ್ಣದಾಗಿ ಬಾಯ್ ಬಿಡೋವರೆಗೂ ಹುರ್ಕೊಂಡಿದ್ದೀನಿ. ನಾನು ಅವ್ರು ಖಾರ ತುಂಬಾ ಕಮ್ಮಿ ತಿನ್ನೋದ್ರಿಂದ 20 ಬ್ಯಾಡಿಗೆ ತಗೊಂಡಿದ್ದೀನಿ. 10 ನಮ್ಮ ಗುಂಟೂರು ಮೆಣಸಿನಕಾಯಿನ ತಗೊಂಡಿದ್ದೀನಿ. ಆದ್ರೂ ಸ್ವಲ್ಪ ಖಾರ ಆಗಿತ್ತು. ನೀವು ಖಾರ ತುಂಬಾ ಕಮ್ಮಿ ತಿನ್ನೋದಾದ್ರೆ ಬರೀ ಗುಂಟೂರು ಮೆಣಸಿನಕಾಯಿನೇ ಇದು ಬ್ಯಾಡಗಿ ಮೆಣಸಿನಕಾಯಿನೇ ಉಪಯೋಗಿಸ್ಕೊಳ್ಳಿ. ಗುಂಟೂರು ಮೆಣಸಿನಕಾಯಿನ ಅವಶ್ಯಕತೆ ಇರಲ್ಲ, ಒಂದು 5 ಹಾಕೊಳ್ಳಿ. ನಾನು ಅದೆರಡನ್ನೂ ಹುರ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಅದು ಎರಡೂನು ತಣ್ಣಗಾಗ್ಬೇಕು. ಬಿಸಿಲಿ ಅದನ್ನ ರುಬ್ಬೋದಕ್ಕಾಗೋದಿಲ್ಲ, ಮಿಕ್ಸಿ ಹಾಳಾಗುತ್ತೆ. ಮತ್ತೆ ನಾನು ಸ್ವಲ್ಪ ಒಂದ್ ಇಡಿಗೆ ಒಳ ಇಡಿ ಅಂತ ಹೇಳ್ತಾರಲ್ಲ, ಅಷ್ಟು ನಾನು ಕರಿಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಒಂಚೂರು, 4-5 ಕಡ್ಡಿ ಆಗ್ಬೋದು. ಅದನ್ನ ನಾನು ಬಿಸಿಲಲ್ಲಿ ಸ್ವಲ್ಪ ಒಣಗಿಸಿ ಇಟ್ಕೊಂಡಿರ್ತೀನಿ, ಯಾಕಂದ್ರೆ ಪುಡಿಗಳಿಗೆ ನೀರಂಶ ಸೇರಿದ್ರೆ ಹಾಳಾಗುತ್ತೆ ಅಂತ ಹೇಳಿ. ಮತ್ತೆ ನಾನು 1 ಇಡಿ ಕರಿಬೇವಿನ ಸೊಪ್ಪು, ಮತ್ತೆ 1 ನಿಂಬೆಹಣ್ಣು ಗಾತ್ರ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಹುಣಸೆ ಹಣ್ಣ ತಗೊಂಡಿದ್ದೀನಿ. ಈಗ ಇದಿಷ್ಟನ್ನು ನಾನು ಮಿಕ್ಸ್ ಮಾಡಿ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ. ನೀವು ಕಡಲೆ ಬೀಜಕ್ಕೆ ನೀವು ಕೊಬ್ಬರಿನೂ ಕೂಡ ಆಡ್ ಮಾಡ್ಕೋಬಹುದು, ಆದ್ರೆ ಅವ್ರಿಗೆ ಕೊಬ್ಬರಿ ಇಷ್ಟ ಇಲ್ಲ. ಹಾಗಾಗಿ ನಾನು ಬರೀ ಚಟ್ನಿ ಪುಡಿನ, ಶೇಂಗಾ ಚಟ್ನಿ ಪುಡಿ ಅಂತ ಕರೀತಾರೆ, ಕಡಲೆ ಬೀಜ ಚಟ್ನಿ ಪುಡಿಗೆ ನಾನು ಕೊಬ್ಬರಿನ ಯೂಸ್ ಮಾಡ್ತಾ ಇಲ್ಲ. ನಿಮ್ಗೆ ಕ್ವಾಂಟಿಟಿ ಜಾಸ್ತಿ ಬೇಕು, ಬರೀ ಶೇಂಗಾನೇ ಇಷ್ಟ ಆಗಲ್ಲ ಅಂದ್ರೆ ನೀವು ಒಂದು ಅರ್ಧ ಕೊಬ್ಬರಿ ಹೋಳನ ತುರ್ದಿ ಸ್ವಲ್ಪ ರೋಸ್ಟ್ ಮಾಡಿ ಸೇರಿಸ್ಕೋಬಹುದು. ನಾನು ಯಾಕಂದ್ರೆ ಮಿಕ್ಸ್ನು ಮಾಡ್ತಾ ಇರೋದ್ರಿಂದ ಅದ್ರೊಳಗಡೆ ಕೊಬ್ಬರಿ ಸೇರಿಸ್ತಾ ಇದ್ದೀನಿ. ಈಗ 2ನೇ ಚಟ್ನಿ ಪುಡಿಗೆ ಬರೋಣ. ಇದು ಮಿಕ್ಸ್ ಚಟ್ನಿ ಪುಡಿ, ಅಂದ್ರೆ ಒಂದೇ ಪ್ರಮಾಣದಲ್ಲಿ ನೀವು ಇದನ್ನ ಅಳತೆ ತಗೊಳ್ಳಿ. 1 ಬೌಲ್, ಯಾವ್ದಾದ್ರು 1 ಬೌಲ್ ನೀವು ಅಳತೆ ತಗೊಳ್ಳಿ. ಯಾಕಂದ್ರೆ ನನಗೆ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಒಬ್ಬಳೇ ಮಾಡ್ತಾ ಇದ್ರಿಂದ ನಾನು ಅಳತೆ ಬೌಲ್ ತೋರಿಸಿಲ್ಲ. ನಿಮ್ ಮನೇಲಿ ಯಾವ್ದು ಅಳತೆ ಬೌಲ್ ಇರುತ್ತೆ ಅದನ್ನ ಈಕ್ವಲ್ ಆಗಿ ನೀವು ತಗೊಳ್ಳಿ. ನಾನೀಗ 1 ಬೌಲ್ ಕಡಲೆ ಬೇಳೆ ನೋಡಿ, ಒಂದ್ ಸ್ವಲ್ಪ ಹುರಿ ಜಾಸ್ತಿ ಆದ್ರೂ ಈ ರೀತಿ ಸೀದ್ ಬಿಡುತ್ತೆ. ದಯವಿಟ್ಟು ಸೀಸಕ್ ಹೋಗ್ಬೇಡಿ, ಬೆಚ್ಚಗ್ ಮಾಡ್ಕೊಳ್ಳಿ. ಮತ್ತೆ ಅದೇ 1 ಕಪ್ಪಲ್ಲಿ ಸೇಮ್ ನಾವೇನ್ ಕಡಲೆ ಬೇಳೆ ಏನ್ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು ಉದ್ದಿನ ಬೇಳೆನೂ ಕೂಡ ತಗೊಂಡಿದ್ದೀನಿ. ಉದ್ದಿನ ಬೇಳೆ ಸ್ವಲ್ಪ ಕಮ್ಮಿ ತಗೊಂಡ್ರು ಪರವಾಗಿಲ್ಲ. ಹಾಗಾಗಿ ನಾನು ಸ್ವಲ್ಪ 3/4 ಭಾಗದಷ್ಟು ತಗೊಂಡಿದ್ದೀನಿ ಉದ್ದಿನ ಬೇಳೆನ. ಅದನ್ನು ಹಾಗೇನೆ ಮೀಡಿಯಂ ಫ್ಲೇಮ್ ಅಲ್ಲಿ ಕೆಂಪುಗಾಗೋವರೆಗೂ ಹುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಕಡಲೆ ಬೀಜನೂ ಅಷ್ಟೇ ಅದೇ 1 ಬೌಲ್ ಅಲ್ಲಿ ಕಡಲೆ ಬೀಜನೂ ಅಷ್ಟೇ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಝೂಮ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಕಡಲೆ ಬೀಜ ಆ ರೀತಿ ಬಾಯಿ ಬಿಡೋವರೆಗೂ ಹುರ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ, ಟ್ರಾವೆಲಿಂಗಿಗೂ ತುಂಬಾ ಚೆನ್ನಾಗಿರುತ್ತೆ. ನೀವು ಹೊರಗಡೆ ಎಲ್ಲರೂ ಹೋಗ್ತಾ ಇದೀನಿ ಅಂತಂದ್ರೆ ತುಂಬಾ ಈಸಿಯಾಗಿ ಇದನ್ನ ಕ್ಯಾರಿ ಮಾಡ್ಬೋದು. ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕೊಬ್ಬರಿನೂ ಅಷ್ಟೇ, ನಾನು ಅದೇ ಬೌಲ್, ನಾನೇನು ಉದ್ದಿನ ಬೇಳೆ, ಕಡಲೆ ಬೀಜ ತಗೊಂಡಿದ್ದೀನಿ ಆ ಬೌಲಲ್ಲೇನೆ 1 ಬೌಲ್ ಕೊಬ್ಬರಿನ ತಗೊಂಡಿದ್ದೀನಿ. ಫಸ್ಟ್ ನಾನು ಇದು ನಮ್ಮ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಂಡು ತುರ್ಕೊಂಡು ಆಮೇಲೆ ಅದನ್ನ
ಬಿಸಿ ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು ಕೊಬ್ಬರಿನ, ಯಾಕಂದ್ರೆ ಜಾಸ್ತಿ ಬಿಸಿ ಮಾಡಿದ್ರೆ ಅದು ಕಹಿ ಬರೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಕೊಬ್ಬರಿ ತುಂಬಾ ಹುರಿದ್ರುನು. ಇದಕ್ಕೂ ಅಷ್ಟೇ ನಾನು 25 ಬ್ಯಾಡಗಿ ತಗೊಂಡಿದ್ದೀನಿ, 10 ಗುಂಟೂರು ಮೆಣಸಿಕಾಯಿನ ತಗೊಂಡಿದ್ದೀನಿ. ಅವ್ರಿಗೆ ಖಾರಕ್ಕೆ ಟೇಸ್ಟ್ ಆಗಿ, ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಗುಂಟೂರು ಮೆಣಸಿಕಾಯಿನ ಹಾಕೋಬಹುದು. ಅವ್ರಿಗೆ ಕಲರ್ ಮಾತ್ರ ಸಾಕು ಅಂತ ಹೇಳಿದ್ರು, ನಮ್ ಕೆಂಪು ಕಲರ್ ಇದ್ರೆ ಸಾಕು ಅಂತ ಹೇಳಿದ್ರು. ಹಾಗಾಗಿ ನಾನು ಬ್ಯಾಡಗಿ ಜಾಸ್ತಿ ತಗೊಂಡಿದ್ದೀನಿ, ಗುಂಟೂರು ಮೆಣಸಿಕಾಯಿನ ಕೂಡ ಕಮ್ಮಿ ತಗೊಂಡಿದ್ದೀನಿ. ನಿಮ್ಗೆ ಮೆಣಸಿಕಾಯಿ ಉರಿಬೇಕಾದ್ರೆ ಘಾಟು ಅಂತ ಅನ್ಸಿದ್ರೆ ನೀವು ಈ ರೀತಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಉರಿರಿ, ಅವಾಗ ನಿಮ್ಗೆ ಘಾಟು ಕಮ್ಮಿ ಆಗುತ್ತೆ, ಮೆಣಸಿಕಾಯಿ ಘಾಟು ಸ್ವಲ್ಪ ಕಮ್ಮಿ ಆಗುತ್ತೆ. ಹಸಿ ಕರಿಬೇವಿನ ಸೊಪ್ಪಿದ್ರೆ ನೀವು ಆರಾಮಾಗಿ ಸೇರಿಸ್ಕೊಂಡು ಮಾಡ್ಬೋದು. ಅದಕ್ಕೂ ಅಷ್ಟೇ ನಾನು ಮತ್ತೆ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಕೂಡ ಸ್ವಲ್ಪ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ, ಯಾಕಂದ್ರೆ ಅವ್ರು ತುಂಬಾ ದಿನ ಸ್ಟೋರ್ ಮಾಡ್ತಾರೆ. ಹಾಗಾಗಿ ನಾನು ಎಲ್ಲಾನು ಸ್ವಲ್ಪ ಬೇರೆ ಏನನ್ನು ಎಣ್ಣೆಯಲ್ಲಿ ಹುರಿದಿಲ್ಲ, ಹುಣಸೆಹಣ್ಣನ್ನು ಮಾತ್ರ ಸ್ವಲ್ಪ ಎಣ್ಣೆಲಿ ಹುರಿತಾ ಇದ್ದೀನಿ, ಯಾಕಂದ್ರೆ ಬಿಸಿ ತವಕ್ಕೆ ಅದು ಅಂಟ್ಕೊಬಿಡುತ್ತೆ, ಮತ್ತೆ ಬಿಡ್ಸಕ್ಕಾಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಮೆಣಸಿಕಾಯಿಗಳನ್ನ, ಅಂದ್ರೆ ಎಲ್ಲಾನು ಮೆಣಸಿಕಾಯಿ ಏನೇನಿದೆ ಆ ಮೆಣಸಿಕಾಯಿಗಳನ್ನ ತಗೊಂಡು ಫಸ್ಟ್ ಪೌಡರ್ ಮಾಡ್ಕೊತಾ ಇದ್ದೀನಿ, ದಪ್ಪಕ್ಕೆ ಪೌಡರ್ ಮಾಡ್ಕೊತಾ ಇದ್ದೀನಿ ಎಲ್ಲಾನು. ಮತ್ತೆ ಕಾಳನ್ನು ಕೂಡ ಹಾಗೇನೆ, ಅದನ್ನು ಕೂಡ ದಪ್ಪ ಪೌಡರ್ ಮಾಡ್ಕೊಂಡು ಸೇರ್ಸ್ಕೊತಾ ಇದ್ದೀನಿ. ಈಗ ನೀವು ಕೈ ಹಾಕ್ಬಿಟ್ಟು ಅದನ್ನ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು, ಯಾಕಂದ್ರೆ ನೀವು ಒಂದೇ ಸರಿ ಅದನ್ನ ಹೊಡಿಯಕ್ ಹೋದ್ರೆ ನಿಮ್ಗೆ ಖಾರ ಹೆಚ್ಚು ಕಮ್ಮಿ ಆಗುತ್ತೆ, ಮತ್ತೆ ಮಿಕ್ಸ್ ಮಾಡ್ಬೇಕಾದ್ರೆ ಹಿಂಸೆ ಆಗುತ್ತೆ. ಹೀಗಾಗಿ ನಾನು ಫಸ್ಟ್ ಮೆಣಸಿಕಾಯಿ ಎಲ್ಲಾನು ಪೌಡರ್ ಮಾಡ್ಕೊಂಡು ಆಮೇಲೆ ಕಾಳನ್ನು ಎರಡನ್ನು ಸಪ್ರೇಟ್ ಆಗಿ ಪೌಡರ್ ಮಾಡಿ ಈಗ ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೊಂಡು, ಮತ್ತೆ ಈಗ ಮಿಕ್ಸ್ ಮಾಡ್ಕೊಂಡಿದೀನಲ್ಲ ಅದನ್ನ ಮತ್ತೆ ಇನ್ನೊಂದ್ಸರಿ ನಾನು ಪುಡಿ ಮಾಡ್ತಾ ಇದ್ದೀನಿ. ಅವಾಗ ನಿಮ್ಗೆ ಈಕ್ವಲ್ ಆಗಿ ಖಾರ, ಉಪ್ಪು, ಹುಳಿ ಪ್ರತಿಯೊಂದನ್ನು ನಿಮ್ಗೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಹೆಲ್ಪಿಂಗ್ ಇದ್ರೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ನಾನು ಇವಾಗ ಮಿಕ್ಸ್ ಕಡಲೆ ಬೇಳೆದೇನಿದೆ ಅದನ್ನು ಅದೇ ರೀತಿನೇ ನಾನು ಪುಡಿ ಮಾಡ್ತಾ ಇದ್ದೀನಿ. ಮೊದಲನೇದು ಫಸ್ಟ್ ಮೆಣಸಿಕಾಯಿನ ಪೌಡರ್ ಮಾಡ್ಕೊಂಡು, ಮತ್ತೆ ಕಡಲೆ ಬೀಜ, ಕಡಲೆ ಬೇಳೆ ಏನಿದೆ ಅದನ್ನ ಸೇರಿಸ್ಕೊಂಡು ಪೌಡರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ ನೀವು ಫ್ರಿಡ್ಜ್ ಎಲ್ಲಾದ್ರೂ ಹೆಚ್ಚು ಕಮ್ಮಿ 1 ತಿಂಗಳು ಮೇಲೆ ಸ್ಟೋರ್ ಮಾಡ್ಕೋಬಹುದು, 1 ತಿಂಗಳು 2 ತಿಂಗಳು ಗಂಟೆ ಸ್ಟೋರ್ ಮಾಡ್ಕೋಬಹುದು. ಹೊರಗಡೆ ಇಟ್ಟರೆ ಸ್ವಲ್ಪ ಬೇಗ, ಅಂದ್ರೆ ಕೊಬ್ಬರಿ ಹಾಕಿರೋದ್ರಿಂದ ಸ್ವಲ್ಪ ಸ್ಮೆಲ್ ಬರೋಕೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ, ಚುಂಗು ಸ್ಮೆಲ್ ಅಂತ ಹೇಳ್ತಾರಲ್ಲ ಆ ರೀತಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ನೀವು ಫ್ರಿಡ್ಜ್ ಅಲ್ಲಿ ಆದ್ರೆ ಆರಾಮಾಗಿ 1 ರಿಂದ 2 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು, ತುಂಬಾ ಚೆನ್ನಾಗಿರುತ್ತೆ. ದೋಸೆಗೆ, ಇಡ್ಲಿಗೆ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೋಬಹುದು. ಇದು ನಾನ್ ಮಾಡೋ ಚಟ್ನಿ ಪುಡಿ. ನಿಮ್ಗೆ ಏನ್ ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟನ್ನ ಕೇಳ್ಕೊತಾ ಇದ್ದೀನಿ. ಬೇರೆ ನಿಮ್ಗೆ ಏನಾದ್ರೂ ಚಟ್ನಿ ಪುಡಿಲಿ ಬೇರೆ ವೆರೈಟೀಸ್ ಏನಾದ್ರು ಬೇಕಾದ್ರೂ ನೀವು ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಗೆ ಮಾಡಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀನಿ. ನಮ್ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಗ್ತಾ ಇದೆ ಅಂದ್ರೆ ನಮ್ ಚಾನೆಲ್ ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹೊಸ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಮಾಡಿ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆನೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತೆ ಸಿಗ್ತಾ ಇರೋಣ. ನಮಸ್ತೆ ಕರುನಾಡು.